ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನೋಡಿ, ಇದು EZ ಟೊಮೊಟೊ ಒಳ್ಳೆ ಇಳುವರಿ ಬಂದೈತೆ. ಆದರೆ ಟೊಮೊಟೊ ರೇಟ್ಗಳಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಈ ರೀತಿ ಬಿಟ್ಬಿಟ್ಟಿದ್ದಾರೆ. ಇದು 5 ಎಕರೆ ಟೊಮೊಟೊ 100-120 ರೂಪಾಯಿ ರೇಟ್ ಹೋಗ್ತೈತೆ. ರೇಟ್ ಇಲ್ದಿರೋ ಕಾರಣಕ್ಕೋಸ್ಕರ ಟೊಮೊಟೊ ಕಿಲ್ಲೋದೇ ಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಬೆಳೆ ಆಗಿದೆ. ಒಳ್ಳೆ ರೇಟ್ ಸಿಕ್ಕಿದ್ದಿದ್ರೆ ರೈತರ ಕಷ್ಟ, ಇದು ರೈತರಿಗೆ ಬಂದಿರೋ ಕಷ್ಟ. ರೇಟ್ ಇದ್ದರೆ ರಾಜನ ಥರ ಮೆರೀತಾರೆ, ರಾಜರ ಥರ ದುಡ್ಡು ಮಾಡ್ತಾರೆ. ಅದೇ ರೈತರಿಗೆ ರೇಟೇ ಸಿಕ್ಕಿಲ್ಲ ಅಂದರೆ ಬಡವ ಥರ ಈ ರೀತಿ ಬಿಟ್ಬಿಡ್ತಾರೆ. ನೋಡಿ, ಎಲ್ಲ ಟೊಮೊಟೊನೂ ಹಣ್ಣು ಹೋಗಿದ್ದಾವೆ, ಕೀಳಬೇಕು. ರೈತರ ಕಷ್ಟ ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ರೈತ ತುಂಬ ಕಷ್ಟಪಡ್ತಾರೆ. ನಿಮಗೂ ಗೊತ್ತು ಒಂದು ರೈತನ ಕಷ್ಟ ಎಷ್ಟೈತೆ ಅಂತ. ನೋಡಿ, ಇದು ಮೊನ್ನೆ ತನಕ ಇನ್ನೂ ತುಂಬ ಚೆನ್ನಾಗಿತ್ತು. ರೇಟ್ ಇಲ್ದಿರೋ ಕಾರಣಕ್ಕೋಸ್ಕರ ಟೊಮೊಟೊ ಕಿಲ್ಲೋದು ಬಿಟ್ಬಿಟ್ಟಿದ್ದಾರೆ. ಔಷಧಿ ಗೊಬ್ಬರ ಏನೂ ಬಿಡ್ತಾ ಇಲ್ಲ, ಹೊಡಿತಾ ಇಲ್ಲ. ನೋಡಿ, ಇನ್ನೂ ಅಷ್ಟು ಹೈಟ್ ಇತ್ತು, ಬಳ್ಳಿ ಕಟ್ಟೋದು ಪಾಪ ಬಿಟ್ಬಿಟ್ಟಿದ್ದಾರೆ. ಏನು ಬರುತ್ತೆ ಅಂತ ಕಟ್ಟಬೇಕು. ನೆಟ್ಟಿಗೆ ಕೂಲೋರು ಅಮೌಂಟ್ ಬರ್ತಿಲ್ಲ, ಕೂಲಿ ಕಾಸು ಬರ್ತಿಲ್ಲ. ಇನ್ನು ಮದ್ದು ಗೊಬ್ಬರ ಕೂಲೋರ್ದು ಇದೆಲ್ಲ ಟಂಪೋರ್ದು ಎಲ್ಲ ಹೋಗಿ ಪಾಪ ಒಂದು ರೈತ ಏನು ತಗೊಬೇಕು ಅಂತ ಈ ಥರ ಅಪರೂಪವಾಗಿ ಬೆಳೆ ಮಾಡೋದು. ಎಲ್ಲ ಪ್ರತಿಯೊಂದು EZ ಟೊಮೊಟೊ ಸಸಿ ಇದು. ನೋಡಿ ಎಷ್ಟು ಹೈಟ್ ಬೆಳೆದೈತೆ ಅಂತ. ಕೆಳಗಡೆಯಿಂದ ಮೇಲೆ ತನಕನೂ ಒಂದೇ ಇಳುವರಿ. ಇವಾಗ ಎಷ್ಟು ಜನ ಟೊಮೊಟೊ ನಾಟಿ ಮಾಡ್ತಿದ್ದಾರೆ, ಯಾವ ಕಡೆ ಜಾಸ್ತಿ ನಾಟಿ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ನಮಗೆ ಗೊತ್ತಿರೋ ರೈತರಿಗೂ ತಿಳಿಸ್ಕೊಡ್ತೀವಿ. ಯಾಕೆಂದರೆ ಒಂದು ರೈತರು ಸಪೋರ್ಟ್ ಮಾಡ್ಕೊಳ್ಳಿ. ಯಾರಿಗೂ ಸಪೋರ್ಟ್ ಮಾಡಲ್ಲ, ಆದರೆ ಒಂದು ರೈತರು ಸಹಾಯ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ಒಂದೇ ಸಂಗಮ, ಇದರಲ್ಲಿ ಯಾವುದು ಕಡಿಮೆ ಅಂತೂ ಅಲ್ವೇ ಅಲ್ವಲ್ಲ. ಅದಕ್ಕೆ ಸ್ವಲ್ಪ ತಿಳಿಸ್ಕೊಡಿ, ಯಾವ ಕಡೆ ತುಂಬ ಟೊಮೊಟೊ ನಾಟಿ ಮಾಡ್ತಿದ್ದಾರೆ. ಇವಾಗ ನಮ್ಮ ಕಡೆ ಎಲ್ಲ ವೈರಸ್ ಜಾಸ್ತಿ ಆಗ್ತೈತೆ ಟೊಮೊಟೊಗೆ. ಈ ನಾರು ಆ ನಾರು ಅಂತೇನಿಲ್ಲ, ಪ್ರತಿಯೊಂದು ನಾರಿಗೂ ವೈರಸ್ ಬರ್ತೈತೆ. ನಿಮ್ಮ ಕಡೆ ಎಲ್ಲ ವೈರಸ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ.